हरः ॐ राजाधिराजाय प्रसह्यसाहिने नमो वयं वैश्रवणाय कूर्महे स्वमे कामन् कामकामाय भीं कामेश्वर वैश्रवणो ददातु कुबेराय वैश्रवणाय महाराजाय नमः यस्यो नाम रूपाभ्यं या देवी सर्वमङ्गलं तयो सुन्दरार्तकं सां सर्वतो जय मङ्गलं जय नमः पार्वतीपदेश्वर महादेव लीकीदोस्करा हो दिन ಹೆಜ್ಜೆ ಇಡಿಸುವಂತ ಪುಣ್ಯಾತ್ಮರು ಎಲ್ಲರೂ ಗುರು ಅಂತಹ ಗುರುವಿನ ನೆನೆಸುವಂತಹ ದಿವಸದ್ದು ಬಂಧುಗಳೇ. ನಾನು ಶಾಲೆ ಕಲಿತವನಲ್ಲ, ಕೇವಲ ಒಂದು ಮಣ್ಕಂದೊಳಗೆ ಹುಟ್ಟಿದಂತಹ ಈ ಶರೀರ ಆ ಸದ್ಗುರು ದೊಡ್ಡಲಾಲ್ ಸಾವಲಿಯ ಆಶೀರ್ವಾದದಿಂದ, ನನ್ನ ಪಡೆದಪ್ಪನ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸೇವಾ ಮಾಡುವುದರಿಂದ, ನಿಮ್ಮ ಸೇವೆಯಲ್ಲಿ ಏನಾಯ್ತಪ್ಪ ಈ ಅಜ್ಞನ ಭಾಗ್ಯ ಅಂದ್ರೆ ನಿಮ್ಮ ಸೇವಾ ಮಾಡೋದ್ರಿಂದ ಹೊರತಾಗಿ ನನಗೆ ಈ ಭಾಗ್ಯ ಸಿಕ್ಕತ್ತಿಲ್ಲ, ಹೊರತಾಗಿ ನಾನಾಗಲಿ ತಗೊಂಡಂತ ಭಾಗ್ಯ ಅಲ್ಲ. ಎಲ್ಲೈತಿ ಭಾಗ್ಯ? ಬಂಧುಗಳೇ, ಸೇವಾ ಮಾಡಿದ್ರೆ, ಪ್ರತಿಯೊಬ್ಬ ಭಕ್ತರ ಸೇವಾ ಮಾಡೋದ್ರಾಗ ಆ ಭಕ್ತರ ಆಶೀರ್ವಾದನೇ ಇವತ್ತು ಪುಣ್ಯದ ದಿನ. ನನ್ನ ಗುರು ಪೌರ್ಣಿಮಾ ದೇವರು ಎಲ್ಲಿದೆ ನಮ್ಮ ಅಂದ್ರೆ ಭಕ್ತರ ಹೃದಯದಲ್ಲಿ, ಭಕ್ತರ ಹೃದಯದಾಗ ದೇವರದನ. ಆ ದೇವರು ಇವತ್ತಿನ ದಿವಸ ಹೆಬ್ಬಳ್ಳಿಗೆ ಆಶೀರ್ವಾದ ಕೊಡುವಂತ ಗುರು ಪೌರ್ಣಿಮೆ. ಗುರು ಎಲ್ಲಿದನ? ದೇವರೆಲ್ಲಿದನ? ಭಕ್ತರ ಮನಸ್ಸಿನಾಗದನ, ಭಕ್ತರ ಹೃದಯದೊಳಗದನ. ನಿಮ್ಮೆಲ್ಲರ ಪ್ರೀತಿನ, ನಿಮ್ಮೆಲ್ಲರ ಆಶೀರ್ವಾದನ ಇವತ್ತಿನ ದಿವಸ ಈ ಹೂವಿನ ಸುರಿಮಳೆಯಲ್ಲಿ, ಇದು ಹೂವಿನ ಸುರಿಮಳೆ ಅಲ್ಲ, ನಿಮ್ಮೆಲ್ಲರ ಆನಂದದ ಬಾಷ್ಪ ಒಟ್ಟೆಲ್ಲ ಆಗಿದ್ದು ಇವತ್ತಿನ ದಿವಸ ಭಕ್ತರೇ. ಇದರಂತೆ ನಿಮ್ಮೆಲ್ಲರಿಗೂ ದೇವರು ಆರೋಗ್ಯ ಕೊಟ್ಟು ನಿಮ್ಮ ಸಂಸಾರದೊಳಗೆ, ನಿಮ್ಮ ಮನೆತನದೊಳಗೆ, ನಿಮ್ಮ ಬಾಳ್ಯದೊಳಗೆ ಸದಾ ಸುಖದಿಂದ ಇರಲಿ ಪರಮಾತ್ಮ. ನಿಮ್ಮ ಕಷ್ಟ ಅನ್ನುವಂಥದ್ದು ದೂರ ಮಾಡಲಿ, ಸಮಾಜದೊಳಗೆ ಒಂದು ದೊಡ್ಡ ವಸ್ತು ಆಗಿ ಬಾಳಲಿ, ಬದುಕಲಿ. ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಕೈ ಬಿಡುವುದಿಲ್ಲ. ಇದು ಅಗ್ನಿ ಕಂಡೀಷನ್ ಹೇಳ್ತೀನಿ, ನಂಬಿದ ಭಕ್ತರನ್ನ ಎಂದೂ ಕೈ ಬಿಡುವುದಿಲ್ಲ ಅಂತ ಹೇಳ್ತಾನ ಲಾಲ್ಸಾವಲಿ. ಆ ಬೂದಿ ಒಳಗೆ ಮಾತ್ರ ಪರಮಾತ್ಮನ ಅವತಾರ ಐತಿ. ಹೆಬ್ಬಳ್ಳಿ ಹತ್ರ ಏನೈತಿ? ಆ ಬೂದಿ ಒಳಗೈತಿ. ಆ ಬೂದಿ ಒಳಗೆ ಪರಮಾತ್ಮನ ಶಕ್ತಿ ಐತಿ. ಆ ಬೂದಿ ನಂಬಿದ ಭಕ್ತರು ಉದ್ಧಾರ ಹಾಕೊಂತ ಬಂದಾರ. ಈಗ 46ನೇ ವರ್ಷ ಈ ಪಟಗ ಸುಟ್ಟಿ ಅಲ್ಲ. ಆದ್ರೆ ಭಕ್ತರೇ, ಆ ಲಾಲ್ಸಾವಲಿ ನಿಮ್ಮೆಲ್ಲರೂ ಸೇವಾ ಮಾಡಕ್ ಹಚ್ಚಾನ. ನಿಮ್ಮೆಲ್ಲರೂ ಸೇವಾ ಮಾಡಕ್ ಹಚ್ಚಿದಾಗ ನೀವು ನನಗೆ ಕೊಡುವಂತ ಆಶೀರ್ವಾದ ಅಷ್ಟಿಷ್ಟಲ್ಲ, ಅದು ಹೇಳ್ತಿರೋದಷ್ಟು ನಿಮ್ಮ ಭಕ್ತರ ಆಶೀರ್ವಾದ ನನಗೆ ಸಿಕ್ಕತಿ. ದೊಡ್ಡಲಾಲ್ ಸಾವಲಿ ಶಕ್ತಿ ಅಂಟಿಕೊಂಡತಿ. ಪರಮಾತ್ಮ ನಿಮಗೆ ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿ ಕೊಡ್ಲಿ. ಸದಾ ಒಂದು ಇದರಂತೆ ಭಕ್ತಿಯಲ್ಲಿ ನೀವು ಹೆಚ್ಚಿನ ಹೆಜ್ಜೆ ಮುಂದಿಡ್ಲಿ. ನನ್ನ ಜಗಕ್ಕಷ್ಟೇ ಇಲ್ಲ, ಯಾವುದೇ ಜಗದಾಗಲಿ ಪುಣ್ಯ ಕೆಲಸ, ಸತ್ಕಾರ ಕೆಲಸ ಎಲ್ಲಿ ನಡೆದಿರ್ತೈತಿ ಅಲ್ಲಿ ಹೆಚ್ಚಿನ ಭಾಗಿಯಾಗಿ ಪುಣ್ಯದ ಕೈ ಮುಂದೆ ಮಾಡಿ ನೀವು ಪುಣ್ಯಾತ್ಮರ ಎಣಿಸ್ಕೊಡಿ. ಆದ್ರೆ ದುಷ್ಟ ಎಣಿಸ್ಕೋಬೇಡ್ರಿ. ಯಾವಾಗಲೂ ಪರಮಾತ್ಮ ನಮಗೆ ಕೊಟ್ಟ ಬಲಗೈ ಹ್ಯಾಂಗೈತಿ ಹಿಂಗ ಮಾಡಕ್ಕಲ್ಲ, ಅದು ಯಾವಾಗಲೂ ಹಿಂಗ ಮಾಡಕ್. ಹಿಂಗ ಮಾಡು ಕೈಯನ ಪುಣ್ಯದ ಕೈ, ಹಿಂಗ ಮಾಡು ಕೈಯನ ಭಿಕ್ಷದ ಕೈ. ಅದು ವಿಚಾರ ಮಾಡ್ರಿ ಬಂಧುಗಳೇ. ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಸದಾ ಹಿಂಗ ಅಭಯ ಹಸ್ತ ಇಟ್ಟ ತಲೆ ಮ್ಯಾಗ. ಅದರಂತೆ ನೀವು ಎಲ್ಲರಿಗೂ ಪ್ರಸಾದ ಆಗಲಿ. ಯಾವುದೇ ಒಂದು ಅಣು ಅಪ್ಪಟ್ಟಿನೊಳಗೆ, ಬಂಧು ಬಾಂಧವರೊಳಗೆ ಯಾವುದೇ ಒಂದು ಬಡಜೀವಿ ತ್ರಾಸ ಮಾಡಿಕೊಂಡು ಬಂದೈತಿ ಅಂದ್ರೆ ಅದನ್ನ ಕೈ ಬಿಡಬೇಡ್ರಿ. ಎತ್ತಿಡಿ. ನಿಮ್ಮಲ್ಲಿರುವಂತಹ ಸಹಾಯ ಸಹಕಾರ ಮಾಡಿ ಅದನ್ನು ಉಳಿಕೊಂಡು ಪ್ರಯತ್ನ ಮಾಡ್ರಿ. ಗುರು ಹೇಳೋದು ಏನಪ್ಪಾ? ಗುರು ಯಾವಾಗಲೂ ಸದ್ಬುದ್ಧಿ, ದುರ್ಗುಣ, ದುಶ್ಚಟ, ದುರಾಲಂಬ ಇವೆಲ್ಲ ಬಿಟ್ಟು ಬಿಡ್ರಿಪ್ಪ. ಒಳ್ಳೆ ಮಾನವರಾಗ್ರಿ, ಒಳ್ಳೆ ಬುದ್ಧಿವಂತರಾಗಿ, ಒಳ್ಳೆ ಮಾರ್ಗದರ್ಶನದೊಳಗೆ ನೀವು ಒಂದು ಗುರುವಿನ ಬೆನ್ನು ಹತ್ರಿ. ಗುರು ಯಾವಾಗಲೂ ನಮ್ಮನ್ನ ಯಾವಾಗಲೂ ಅನ್ಯಾಯ ಮಾರ್ಗಕ್ಕೆ ಕರ್ಕೊಂಡು ಹೋಗುದಿಲ್ಲ. ಯಾವುದೇ ಒಂದು ಸ್ಥಾನದಲ್ಲಿ, ಮಠ ಮಂಡ್ಯದಾಗಲಿ, ಮಸೂತಿ ಮಂದಿರದಾಗಲಿ, ಯಾವುದೇ ಗುಡಿ ಗುಂಡರದಾಗಲಿ, ಗುರು ಯಾವಾಗಲೂ ನಮ್ಮನ್ನ ಅನ್ಯಾಯ ಮಾರ್ಗಕ್ಕೆ ಕರ್ಕೊಂಡು ಹೋಗುದಿಲ್ಲ. ಗುರು ಯಾವಾಗಲೂ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾನ. ಅಂಥ ಗುರುವಿನ ನಾವು ನೋಡಿ ಗುರುವಿನ ಗೆಳೆತನ ಮಾಡಬೇಕು. ಶರೀಫ ಅಂಥ ಗುರುವಿನ ನಂಬಿಕೊಂಡು ಗುರುವಿನ ಗುಲಾಮನಾದ. ಗುರುವಿನ ಗುಲಾಮನಾದಾಗ ಗುರುವಿನ ಹೆಸರು ಬರುವಲ್ಲ ಬಾಯಾಗ ಶರೀಫಿನ ಹೆಸರು ಬರಕತ್ತಿದ್ದು. ಜಗತ್ತಿನ ಬರೋದು ಯಾವುದು? ಶರೀಫಿನ ಹೆಸರು ಬರ್ತದೆ. ಮೊದಲ ಗೋವಿಂದನ ಹೆಸರು ಬರೋದಿಲ್ಲ. ಅಂದ್ರೆ ಶರೀಫ ಗುರುವಿನ ಮೀರಿಸಿಬಿಟ್ಟ.
ಗುರುವಿನ ಮೀರಿಸಿದಂಥವ್ರಾಗಬೇಕು ನಾವು. ಅಂಥ ಒಂದು ಒಳ್ಳೆಯ ಮಾನವರಾಗಿ ಬದುಕಬೇಕು. ಸರಿಪ ಗುರುವಿನ ಗುಲಾಮನಾದಲ್ಲೇ ಕಂಡಲ್ಲ ಹೊರತಾಗಿ ಅದಕ್ಕೆ ಅವ್ರ ತಂದೆ ಆದಂತಹ ಒಂದು ಶಬ್ದದೊಳಗೆ ಗುರುವಿನ ಗುಲಾಮನಾಗುವ ತನಕ ಸಿಗದನ್ನ ಮುಕ್ತಿ ಸಿಗದನ್ನ. ನಾವು ಗುರುವಿನ ಗುಲಾಮರಾಗಬೇಕಲ್ಲ ಹೊರತಾಗಿ ಗುರುವಿಗೆ ವೈರಿಗಳಾಗಬಾರ್ದು. ಗುರುವಿಗೆ ವೈರಿಗಳಾಗಿ ಜೀವನ ಮಾಡಿದೀವಿ ಅಂದ್ರೆ ಗುರುವಿನ ಶಾಪ ನಮಗೆ ತಟ್ಟೆತ್ತಿರ್ತಾವೆ. ನಮ್ಮ ವಂಶ ಪಾರಂಪಾರ ನಮ್ಮ ರಕ್ತಾಂಶದೊಳಗೆ ಗುರು ಶಾಪ ಅನ್ನೋದು ದೊಡ್ಡ ಶಾಪ. ಆ ಗುರುವಿನ ಮನಸ್ಸು ಗೆದಿಬೇಕು, ಗುರುವಿನ ಗುಲಾಮ ಆಗಬೇಕು. ಇದನ್ನು ದರವಂದು ನೋಡಿ, ದರವೊಬ್ಬ ಭಕ್ತನು ನಾವು ಹಿಂದಿನಿಂದ ಓದಿಕೊಂತ ಬಂದಂಗೆಲ್ಲ ಗುರುವಿನ ಗುಲಾಮ ಮಾರುತಿ, ಶ್ರೀರಾಮನ ಗುಲಾಮ ಮಾರುತಿ, ಗುರುವಿನ ತೋರಿಸ್ಬಿಟ್ಟ ಎದಿ ಸೀಳಿ. ಅಂಥ ಮಾರುತಿ ಜಗತ್ತಿನೊಳಗ ಸಾಕ್ಷಾತ್ಕಾರ ದೇವರಾಗಿ ನಿಂತ. ನೋಡಿ ಗುರುವಿನ ಶಕ್ತಿ ಹಂಗತಿ, ಆ ಶ್ರೀರಾಮನ ಶಕ್ತಿ ಹಂಗತಿ. ಶ್ರೀರಾಮನ ತನ್ನ ಹೃದಯದೊಳಗೆ ಇಟ್ಟುಕೊಂಡು ತೋರಿಸು ನಿನ್ನ ಗುರು ಅಂತಾರೆ ಎದಿ ಸೀಳಿ ತೋರಿಸಿಬಿಟ್ಟ ಮಾರುತಿ. ಅಂಥ ಒಂದು ಭಕ್ತರಾಗಬೇಕು. ಎಲ್ಲದನ ಹೆಬ್ಬಳ್ಳದ್ದು ಬಲೆ ಹೇಳ್ತಲ್ಲ ಅವನ್ನ, ನೀನು ಹೆಬ್ಬಳ್ಳದ್ದು ಬಹಳ ಹೇಳ್ತಿ, ಎಲ್ಲದನ್ನ ನಿನ್ನ ಹೆಬ್ಬಳ್ಳದ್ದು ಅಂದ್ಕೊಂಡು ಲಟ್ನ ತೋರಿಸುವಂತ ನಿಮ್ಮ ಭಕ್ತಿ ಬೆಳೀಲಿ ನಿಮ್ಮ ಹೃದಯದಾಗಂತ ನಾ ಹೇಳ್ತೀನಿ. ನಿಮ್ಮಲ್ಲಿ ಭಕ್ತಿ ಬೆಳೆದು ನಿಂತಿದ್ದ ಕರೆ ಆದ್ರೆ ಹೆಬ್ಬಳ್ಳಿ ನೆನೆಸಿದಾಗ ನಿಮ್ಮ ಹೃದಯದಾಗ ಅದನ್ನ ನಿಮ್ಮ ಆಸೆ ನಡೆಸೇ ಕೊಡ್ತಾನೆ. ಇದು ಅಗ್ನಿ, ನಾನು ಅಲ್ಸಾವಲ್ಲಿ ಸಾಕ್ಷ್ಯ ಮಾಡಿ ಹೇಳ್ತೀನಿ. ನೆನೆಸಿದಾಗ ಕನಸಿನಾಗ ಬರ್ತೀನಿ, ನೆನೆಸಿದವ್ರ ಹತ್ತಿರ ಇರ್ತೀನಿ ಅಂತ ಹೇಳ್ತಿರ್ತಾನೆ ಗದ್ದಿಗೆ ಮ್ಯಾಗ. ಅಂಥ ಒಂದು ಶಕ್ತಿ ಬಂಧುಗಳೇ, ನೀವೆಲ್ಲರೂ ಕೊಟ್ಟಂತ ಆಶೀರ್ವಾದ ಈ ಶರೀರಕ್ಕೆ, ಈ 85ರ ಶರೀರ ನಿಮ್ಮೆಲ್ಲರ ಒಂದು ಆಶೀರ್ವಾದ. ಈ ಅಜ್ಜಿಗೆ ನಿಮ್ಮೆಲ್ಲರ ಆಶೀರ್ವಾದನೇ ಆಯುಷ್ಯ ಬೆಳೆಯಕತ್ತಿದ್ದಲ್ಲ ಹೊರತಾಗಿ ಇಲ್ಲದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿಕ್ಕಂದ್ರೆ ಇದು 85ರ ಮರಿ ಹಾಕಿದ್ದಿಲ್ಲ. ಅದಕ್ಕೆ ಭಕ್ತರ ಪ್ರೀತಿ, ಭಕ್ತರ ಆಶೀರ್ವಾದ, ಭಕ್ತರ ಶಕ್ತಿ, ಭಕ್ತರ ಬಹುಮಾನ ಇಷ್ಟೆಲ್ಲ ಬಾಳೆ ಆಗಬೇಕಾದ್ರೆ ಹೆಬ್ಬಳ್ಳದ ಭಕ್ತರೇ ಇದಕ್ಕೆ ಮೂಲ ಕಾರಣ.